ಸ್ನೇಹಕ್ಕೆ ಸ್ನೇಹ ಅಂತಾರೆ, ಆದ್ರೆ ಇಂಥ ಸ್ನೇಹಿತರು ಯಾರಿಗೂ ಬೇಡ. ಒಂದೇ ತಟ್ಟೆಯಲ್ಲಿ ಅಣ್ಣ ತಿಂದು ಸ್ಕೆಚ್ ಹಾಕಿದ ಕಿರಾತಕರು. ಒಂದೇ ತಟ್ಟೆ ಮೂರ್ತ ಇಡ್ತಾರೋ. ಸ್ನೇಹ ಅಂದ್ರೆ ಅದೊಂದು ರಕ್ತ ಸಂಬಂಧಕ್ಕೂ ಮಿಗಿಲಾದದ್ದು. ಬ್ರದರ್ ಫ್ರಮ್ ಅನದರ್ ಮದರ್ ಅಂತಾರೆ. ಹೀಗಿರ್ಬೇಕಾದ್ರೆ ಮೀಸೆ ಚಿಗುರುವ ವಯಸ್ಸಿನಲ್ಲೇ ಈ ಸ್ನೇಹಿತರು ಅದೆಂತ ಎಡವಟ್ಟು ಮಾಡಿಕೊಂಡಿದ್ದಾರೆ ಅಂತ ನೋಡಿ. ನಾವು ಹೊಡೆದಿದೀವಿ ಮಲ್ರು ಹೊಡೆದಿದೀವಿ. ಎಲ್ಲಿ ಯಾಂಚು ಇನ್ನು ಈಗಷ್ಟೇ ಹುರಿ ಮೀಸೆ ಚಿಗುರುತ್ತಿದ್ದ ಹುಡುಗರು, ಯೌವನದ ಹೊಳೆಯಲ್ಲಿ ತೇಲಾಡುತ್ತಿದ್ದ ಯುವಕರಿಗೆ ಆಗ್ಲೇ ಎಣ್ಣೆ, ಸಿಗರೇಟು, ಗಾಂಜಾದಂತ ಕೆಟ್ಟ ಚಟಕ್ಕೆ ದಾಸರಾಗಿದ್ರು ಕಣ್ರಿ. ಒಟ್ಟಿಗೆ ಓಡಾಡ್ತಿದ್ದ 4 ಸ್ನೇಹಿತರ ಗುಂಪಿನಲ್ಲಿ ಅದೇನಾಯ್ತೋ ಏನೋ ಗೊತ್ತಿಲ್ಲ, ಒಬ್ಬ ಸ್ನೇಹಿತನ ಭೀಕರ ಮರ್ಡರ್ ಮಾಡಿಬಿಟ್ಟಿದ್ರು. ಅಷ್ಟಕ್ಕೂ ಈ ರೀತಿ ಮರ್ಡರ್ ಮಾಡಿದ್ದು ಬೇರ್ಯಾರೂ ಅಲ್ಲ ಕಣ್ರಿ, ಜೊತೆಗಿದ್ದ ಉಳಿದ ಸ್ನೇಹಿತರೇ ಅನ್ನೋದು ವಿಪರ್ಯಾಸ. ಇಲ್ಲಿ ಮರ್ಡರ್ ಮಾಡೋದು ಮಾತ್ರವಲ್ಲ, ಅದನ್ನ ನಾವೇ ಮಾಡಿದ್ವಿ ಅನ್ನೋ ರೀತಿಯಲ್ಲಿ ಕೊಚ್ಚಿಕೊಂಡು ವಿಡಿಯೋ ಮಾಡಿದ ಸೈಕೋ ಸ್ನೇಹಿತರು. ಈ ಮಾನಗೇಡಿಯನ್ನ ಸರಿಯಾಗಿ ನೋಡಿ. ಕೊಂದಿದ್ದು ತನ್ನ ಪ್ರಾಣ ಸ್ನೇಹಿತನಿಗೆ ಅನ್ನೋದು ಕಿಂಚತ್ತು ಪಶ್ಚಾತ್ತಾಪ ಇಲ್ಲ. ಸ್ನೇಹಿತರನ್ನ ಸಾಯಿಸಿ ಏನೋ ಘನಂದಾರಿ ಕೆಲಸ ಮಾಡಿದಂತೆ ವಿಡಿಯೋ ಮಾಡ್ತಿದ್ದಾನೆ. ವಿಡಿಯೋ ಮಾಡಿದ್ದು ಅಲ್ಲದೆ ಈ ಕೊಲೆಯ ವಿಡಿಯೋ ಸಾಮಾಜಿಕ ತಾಣಗಳಲ್ಲಿ ಪೋಸ್ಟ್ ಕೂಡ ಮಾಡಿದ್ದಾನೆ. ಅಷ್ಟಕ್ಕೂ ಈ ಸ್ನೇಹಿತರ ನಡುವೆ ಗಲಾಟೆ ಅದ್ಯಾವ ಕಾರಣಕ್ಕೆ ನಡೀತು, ಮರ್ಡರ್ ಹಿಂದಿನ ಕಥೆ ಏನು ಅನ್ನೋದನ್ನ ನಿಮ್ಗೆ ಎಳೆ ಎಳೆಯಾಗಿ ಹೇಳ್ತೀವಿ ಕೇಳಿ. ಈ ವಿಡಿಯೋದಲ್ಲಿ ಯುವಕ ವಿಡಿಯೋ ಮಾಡ್ತಾ ಮೃತದೇಹವನ್ನ ತೋರಿಸುತ್ತಾನೆ. ಅಲ್ಲಿ ದೇಹದ ಪಕ್ಕ 2 ದೊಡ್ಡ ಕಲ್ಲುಗಳು ಬಿದ್ದಿವೆ. ಬೈ ದಿ ಬೈ, ಕೊಲೆಯಾದ ಯುವಕ 24 ವರ್ಷದ ಕೀರ್ತಿ ಕಣ್ರಿ. ಅಂದ ಹಾಗೆ ಕೊಲೆ ನಡೆದಿರೋದು ಹಾಸನದ ಬೆಂಗಳೂರು ಮತ್ತು ಮಂಗಳೂರು ಬೈಪಾಸ್ ರಸ್ತೆಯ ಪೊದೆಯಲ್ಲಿ. ಇಲ್ಲಿ ಏನಾಯ್ತು ಅಂತ ವಿಷಯ ಗೊತ್ತಾಯ್ತು ನಿಮಗೆ? ಅದು ಗೊತ್ತಿಲ್ಲ ಅಣ್ಣ. ಅಲ್ಲ, ಇಲ್ಲಿ ಗಲಾಟೆ ಗೊತ್ತಿಲ್ಲ. ಒಟ್ಟಲ್ಲಿ ಫೋನ್ ಆಯ್ತು ಅಷ್ಟೆ, ಫೋನ್ ಬಂತು ಅಷ್ಟೇ, ಈ ಥರ ಮರ್ಡ್ರ್ ಆಗಿದೆ ಸತ್ತೋ ಏನಂತ. ಅಷ್ಟೇ ವಿಡಿಯೋ ಮಾಡ್ಯಾರೆ, ವಿಡಿಯೋ ಮಾಡಿ ಹಾಕಿರೋದು ಗೊತ್ತಾಯ್ತು, ಏನಿಲ್ಲ ಅಷ್ಟೇನೇನಿಲ್ಲ. ಈಗ ಸ್ವಂತ ಮಕ್ಕಳನ್ನ ಜೊತೆನೇ ಕಳಿಸ್ಬಿಟ್ಟು ಈ ಥರ ಮಾಡ್ಬಿಟ್ರೆ ಹೆಂಗೆ ಅಲ್ವಾ? ಯಾರಾಗ ಮಾಡ್ಕೊಬಿಡ್ದು. ಫ್ರೆಂಡ್ಸು ಅಂತ ಈಗ ಜೊತೆಗೆ ಕಳಿಸ್ಬಿಟ್ಟು ಈ ಥರ ಮಾಡಿಬಿಟ್ರೆ ಹೆಂಗೆ? ಸತ್ಯ ಹೇಳ್ತೀನಿ, ಅಪ್ಪ ಅಮ್ಮಂದ್ರೆ ಹೇಳ್ತೀನಿ, ಯಾವತ್ತೂ ಅಷ್ಟೇ ಯಾರನ್ನೂ ಕಳ್ಸಕ್ಕೆ ಹೋಗ್ಬಿಡಿ. ಕೊಲೆಯಾದ ಕೀರ್ತಿ ಹಾಸನ ತಾಲೂಕಿನ ಹೂವಿನಹಳ್ಳಿ ಗ್ರಾಮದವನು. ಹಾಸನ ನಗರದ ಗ್ಯಾರೇಜ್ ಒಂದರಲ್ಲಿ ಕೆಲಸ ಮಾಡಿಕೊಂಡಿದ್ದ. ಕೀರ್ತಿಯನ್ನ ಆತನ ಸ್ನೇಹಿತರಾದ ಉಲ್ಲಾಸ್ ಹಾಗೂ 3 ಆರೋಪಿಗಳು ಕಲ್ಲಿನಿಂದ ಜಜ್ಜಿ ಕೊಂದಿದ್ದಾರೆ. ಅಲ್ಲಿಯೇ ಕೀರ್ತಿ ಶವದ ಮುಂದೆ ನಿಂತು ನಾವೇ ಕೊಂದಿದ್ದಾಗಿ ಅಂತ ವಿಡಿಯೋ ಕೂಡ ಮಾಡಿಕೊಂಡು ಎಸ್ಕೇಪ್ ಆಗಿದ್ದಾರೆ. ವಿಡಿಯೋದಲ್ಲಿ ಉಲ್ಲಾಸ್ ಎಂಬ ಆರೋಪಿ ಜೊತೆ ಮತ್ತಿಬ್ಬರು ಓಡಿ ಹೋಗಿದ್ದಾರೆ. ವಿಡಿಯೋ ಹಾಗೂ ಸಂಬಂಧಿಕರ ಮಾಹಿತಿಯ ಮೇರೆಗೆ ಹಾಸನ ನಗರ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ತನಿಖೆ ಕೈಗೊಂಡಿದ್ದಾರೆ. ನಿನ್ನೆ ರಾತ್ರಿ ಆಗಿರೋದು, ಇಲ್ಲೇ ಮನೆ ಇರೋದು, ಯಾರೋ ವಿಷಯನೇ ಗೊತ್ತಿಲ್ಲ. ಈಗ ಪೊಲೀಸ್ ಬರೋದಿಗೆ ಎಲ್ರಿಗೂ ವಿಷಯ ಗೊತ್ತಾಗಿದೆ. ದಿನವಿಡೀ ಆಟಗಳು ಓಡಾಡ್ತಾನೆ ಇರ್ತವೆ. ಎಲ್ಲರೂ ಕೇಳೋದೇನಕ್ಕೆ, ನಮಗೇನಕ್ಕೆ ಎಲ್ಲರಿಗೆಲ್ಲ ಹೊರಗಡೆ ಜಾಸ್ತಿ ಇಲ್ಲಿರೋದು. ಇಲ್ಲಿ ಹೊರಗಡೆ ಜಾಸ್ತಿ ಇರೋದ್ರಿಂದ ಓನರ್ಗಳೇ ಯಾರೂ ಕೇಳಲ್ಲ ಅಂದಮೇಲೆ ನಾವೇನಕ್ಕೆ ಕೇಳಬೇಕು ಅಂತ ಎಲ್ಲ ಸುಮ್ಮನೆ ಆಗ್ತದೆ. ದಿನವಿಡೀ ಅದೇ ಪ್ರಾಬ್ಲಮ್, ಕುಡ್ತಾ ಬರೀ ಗಾಂಜಾ. ಅಲ್ಲೋ ಕೆಳಗಡೆ ನೋಡಿದ್ರೆ ಎಷ್ಟೊಂದು ಎಣ್ಣೆ ಬಾಟ್ಲುಗಳು ಇರ್ತವೆ, ಬರೀ ಗಾಂಜಾ ಹೊಡೆದಿರೋದೇ ಜಾಸ್ತಿ ಇಲ್ಲಿ. ಏನಾಗಿದೆ ನಮಗೆ ಈಗ ಪೊಲೀಸ್ ಗಾಡಿಗಳೆಲ್ಲ ಬಂದ ಮೇಲೆ ಗೊತ್ತಾಗಿರೋದು ಮರ್ಡರ್ ಆಗಿದೆ, ಯಾರೋ ಮರ್ಡರ್ ಮಾಡವ್ರೆ ಅಂತ ಅಷ್ಟೇ ಮ್ಯಾಟ್ರ್. ಘಟನಾ ಸ್ಥಳಕ್ಕೆ ಎಎಸ್ಪಿ ಶ್ರೀನಿಧಿ ನೇತೃತ್ವದ ಪೊಲೀಸ್ ಅಧಿಕಾರಿಗಳ ತಂಡ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು. ಈ ವಿಡಿಯೋ ಆಧಾರವಾಗಿಟ್ಟಿಕೊಂಡು ಸಂಬಂಧಿಕರು ಹಾಗೂ ಪೊಲೀಸರ ಹುಡುಕಾಟ ನಡೆಸಿ ಕೊಲೆಯಾದ ಸ್ಥಳವನ್ನ ಪತ್ತೆ ಮಾಡಿದ್ದಾರೆ. ಕೀರ್ತಿಯನ್ನ ಕೊಲೆ ಮಾಡಿದ್ದು ಸ್ನೇಹಿತರೇ ಅನ್ನೋದು ತಿಳಿದು ಬಂದಿದೆ. ಇನ್ನು ಕೊಲೆಗೆ ಕೇವಲ ಎಣ್ಣೆ, ಗಾಂಜಾ ನಶೆಯಲ್ಲಿ ಕೊಂದಿರಬಹುದೆಂದು ಶಂಕಿಸಲಾಗಿದೆ. ಕೊಲೆ ಆರೋಪಿಗಳು ಸಿಕ್ಕ ಬಳಿಕವಷ್ಟೇ ನಿಖರ ಕಾರಣ ತಿಳಿಯಲಿದೆ. ಬರ್ತಾರ ಹೇಳ್ತಿಲ್ವಾ, ಅಲ್ಲಿ ಕೆರೆ ಇದೆಯಲ್ಲ, ಆ ಕೆರೆ ಹತ್ರ ಹೋಗಿ ನೋಡ್ರೆ ನಿಮಗೆ ಗೊತ್ತಾಗ್ಬಿಡುತ್ತೆ ಎಷ್ಟು ಹಾಳಾಗಿದೆ ಏನು ಎತ್ತ. ಬರೀ ಅವೇನೆ ಗಾಂಜಾ, ಬೀಡಿ, ಸಿಗರೇಟು, ಎಣ್ಣೆ, ಬರೀ ಅವೇನೆ. ಎಲ್ಲ ಸಣ್ಣ ಹುಡುಗರೆ, ದೊಡ್ಡರು ಯಾರು ಬರಲ್ಲ ಇಲ್ಲಿ, ಎಲ್ಲ ಸಣ್ಣ ಹುಡುಗರು. ಎಷ್ಟು ಧೈರ್ಯ ನೋಡ್ಬೇಕು ಅಷ್ಟೇ. ಅವ್ರದ್ದು ಮಾಡಿ ಹೋಗಿದಾರಲ್ಲ, ಅವ್ರ ಧೈರ್ಯ ನೀವು ಅಲ್ಲೇ ಯೋಚನೆ ಮಾಡಬೇಕು. ಯಾವ ರೇಂಜಿಗೆ ಮರ್ಡ್ರ್ ಮಾಡಿ ವಿಡಿಯೋ ಸಮೇತ ಹಾಕೋಗವ್ರೆ ಅಂತ ಅಂದರೆ ಎಲ್ಲ 21, 22, 23 ವರ್ಷ ಹುಡುಗರೇ ಹೋಯ್ತಿರೋದು. ಎಲ್ಲ ಅವ್ರವ್ರನ್ನೇ ಒಟ್ಟಿಗೆ ಇರ್ತಾರೆ, ಒಟ್ಟಿಗೆ ಕುಡಿತಾರೆ. ಫ್ರೆಂಡ್ಸು ಗಾಂಜಾ ಡಬ್ಬದಲ್ಲಿ ಅವ್ರು ಸಾಯಿಸಿದ್ರೆ ಫ್ರೆಂಡ್ಶಿಪ್ಗೆ ಬೆಲೆ ಏನು ಬಂತು ಇವತ್ತಿನ ಕಾಲದಲ್ಲಿ? ಎಲ್ಲ ಸಣ್ಣ ಹುಡುಗರು ಸರ್ ಹಾಳಾಗಿ ಹೋಗ್ತಿದ್ದಾರೆ ಮಾತ್ರ. ಎಲ್ಲ ಸಾವಾಸ ದೋಷ
ಬೇಜಾರಾಗುತ್ತೆ ನೋಡಿದ್ರೆ. ಸಣ್ಣ ಸಣ್ಣ ಹುಡುಗರು, ಎಲ್ಲರೂ ಸಣ್ಣ ಹುಡುಗರು ಎಲ್ಲ ಹೇಳ್ತಿಲ್ಲ, ಇವರು 21-22 ವರ್ಷ ಹುಡುಗ. ಅವ್ರ ಅಪ್ಪ ಅಮ್ಮನ ಕತೆ. ಸದ್ಯಕ್ಕೆ ಘಟನೆ ನಡೆದಿರುವುದು ಸ್ಥಳಕ್ಕೆ ರಾತ್ರಿ ಆದ್ರೆ ಸಾಕು, ಸಾಕಷ್ಟು ಜನ ಇಲ್ಲಿಗೆ ಬಂದು ಗಾಂಜಾ, ಕುಡಿತ ಹೀಗೆ ನಶೆಯ ಚಟವನ್ನ ಮಾಡ್ತಾರೆ. ಈ ಬಗ್ಗೆ ಪೊಲೀಸರು ಗಮನ ಹರಿಸಬೇಕಾಗಿದೆ. ಒಂದು ಗಲಾಟೆ ಕೊಲೆಯಲ್ಲಿ ಅಂತ್ಯ ಆಗುತ್ತೆ ಅನ್ನೋದಾದ್ರೆ ನಮ್ಮ ಸಮಾಜ ಎಲ್ಲಿಗೆ ಹೋಗ್ತಿದೆ ಅನ್ನೋದಕ್ಕೆ ಈ ಘಟನೆ ಸಾಕ್ಷಿ ಕಣ್ರಿ. ಬಿಗ್ ಟಿವಿ ಕರ್ನಾಟಕ, ಹಾಸನ. ಬಿಗ್ ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.